ಶ್ರೀಮಾತ್ರೆ ನಮಃ. ಎಲ್ಲ ಹೇಗಿದ್ದೀರಾ? ನಿಮಗೆಲ್ಲರಿಗೂ ಆಷಾಢ ಮಾಸದ ಶುಕ್ರವಾರಕ್ಕೆ ಸ್ವಾಗತ ಸುಸ್ವಾಗತ. ಆಷಾಢ ಮಾಸದಲ್ಲಿ ತಾಯಿಯ ಪೂಜೆ ಪುನಸ್ಕಾರಗಳು ವೈಭವವಾಗಿ ನಡೆಯುತ್ತೆ. ಈ ಹಿಂದೆ ನೀವೆಲ್ಲ ನೋಡಿದ್ದೀರಾ, ತಾಯಿ ಚಾಮುಂಡೇಶ್ವರಿ ಕ್ಷೇತ್ರ ಸುವರ್ಣನಗರ. ಈ ವರ್ಷ ಸಹ ಒಂದು ಸಣ್ಣ ವಿಶೇಷವಾದಂತಹ ವಿಡಿಯೋ ನಿಮ್ಮ ಮುಂದೆ ತರಬೇಕು ಅಂತ ಸುವರ್ಣನಗರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಸ್ವಲ್ಪ ತಡ ಆಯಿತು, ಆದ್ರೂ ಬಹಳಷ್ಟು ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ತಾಯಿಯ ದರ್ಶನಕ್ಕೋಸ್ಕರ ಬಹಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಈ ದೇವಾಲಯವೇ ಬಹಳ ವಿಶೇಷವಾಗಿದೆ. ಮಂಗಳೂರು ಸ್ಟೈಲ್ನಲ್ಲಿ ವಿಶಾಲವಾದಂತಹ ಪ್ರಾಂಗಣ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನನ್ನ 2 ವಿಡಿಯೋಗಳನ್ನ ನೀವು ನೋಡಿದ್ದೀರಿ. ಹಾಗೆ ನನಗೆ ತುಂಬ ಇಷ್ಟ ಆಯಿತು ಈ ಕ್ಷೇತ್ರ. ಹಾಗಾಗಿ ಮತ್ತೊಂದು ವಿಡಿಯೋ ಈ ವರ್ಷ ಮಾಡಬೇಕು ಅಂತ. ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ಮೊದಲೆಲ್ಲ ಊಟದ ವ್ಯವಸ್ಥೆಗಾಗಿ ಒಂದು ಹಾಲ್ ಇರಲಿಲ್ಲ. ಅದು ಸುಮಾರು 2 ವರ್ಷಗಳಿಂದ ನಡೀತಾ ಇದೆ. ಈ ವರ್ಷ ಸಹ ಪೂರ್ಣ ಆಗಿಲ್ಲ, ಬಟ್ ಕೆಲವೊಂದು ಕೆಲಸಗಳು ಇಲ್ಲಿ ನಡೆದಿದೆ. ಇಲ್ಲಿ ಅನ್ನಪ್ರಸಾದ ಬಹಳ ವಿಶೇಷವಾಗಿ ನಡೆಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ವರ್ಷ ಸಾವಿರಾರು ಜನಗಳು ಏರ್ತಾ ಇದ್ದಾರೆ. ತುಂಬ ಜನ ಬರ್ತಾರೆ, ಹಾಗೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗುತ್ತೆ. ವಿಶೇಷವಾಗಿ ಮಾಡಿರ್ತಾರೆ. ಪಾಯಸ ಚೆನ್ನಾಗಿರುತ್ತೆ, ಪಲ್ಯ, ಅನ್ನ, ಸಾರು, ಉಪ್ಪಿನಕಾಯಿ, ಮಜ್ಜಿಗೆ, ರಸಮ್ಮು, ಸಂಪೂರ್ಣವಾದಂತಹ ಊಟದ ಒಂದು ವ್ಯವಸ್ಥೆ ಇಲ್ಲಿರುತ್ತೆ. ನಾ ಹೇಳ್ದಂಗೆ ದಿನೇ ಜನ ಜಾಸ್ತಿ ಬರ್ತಾ ಇದ್ದಾರೆ, ತಾಯಿಯ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಇದು ಒಂದು ಒಳ್ಳೆಯ ಸೂಚನೆ ಸಹ ಆಗಿದೆ. ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ, ವಿಶೇಷವಾಗಿ ಪೂಜೆ ಸಹ ಇವತ್ತು ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಈ ಸತಿ LED ವ್ಯವಸ್ಥೆ ಸಹ ಇತ್ತು. ಯಾಕಂದರೆ ಜನ ಜಾಸ್ತಿ ಆದಾಗ ಗರ್ಭಗುಡಿಯಲ್ಲಿ ನಡೆಯತಕ್ಕಂತಹ ಪೂಜೆ, ತಾಯಿಯ ಒಂದು ದರ್ಶನ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ವ್ಯವಸ್ಥೆ ಮಾಡಿದ್ದಾರೆ. ಇದು ಸಹ ತುಂಬ ಖುಷಿಯಾಯಿತು ನನಗೆ. ವಿಶೇಷವಾಗಿ ಹೂವಿನ ಅಲಂಕಾರಗಳು, ತೋರಣಗಳು ತುಂಬ ಚೆನ್ನಾಗಿದೆ. ಈ ಸಲ ಸಹ 4 ಆಷಾಢ ಶುಕ್ರವಾರಗಳು ಬಂದಿದೆ. ಹಾಗೆ 17ನೇ ತಾರೀಕು ತಾಯಿಯ ವರ್ಧಂತಿ ಬಂದಿರೋದು ವಿಶೇಷ. 18ನೇ ತಾರೀಕು ಶುಕ್ರವಾರ ಬರುತ್ತೆ, ಕೊನೆ ಶುಕ್ರವಾರ. ತುಂಬ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ. ಹಾಗೆ ಈ ಸರ್ತಿ ಎಲ್ಲ ಹೆಣ್ಮಕ್ಳಿಗೂ ಸಹ ಬಳೆಯನ್ನು ವಿತರಣೆ ಮಾಡ್ತಾಯಿದ್ರು. ಇದು ಸಹ ತುಂಬ ಖುಷಿಯಾಯಿತು. ಪ್ರತಿಯೊಬ್ಬರು ಈ ದೇವಾಲಯಕ್ಕೆ ಒಂದು ಸತಿ ಭೇಟಿ ಮಾಡಿ ತಾಯಿಯ ದರ್ಶನವನ್ನು ಪಡೀರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ವಿಶೇಷವಾದಂತಹ ವೈಬ್ಸ್ ಇದೆ ಅಲ್ಲಿ. ಒಂದು ರೀತಿಯಾದಂತಹ ನಿಮಗೆ ಶಕ್ತಿಯ ಒಂದು ಸೂಚನೆ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗುವಂತಹ ಸೂಚನೆಗಳು ಇಲ್ಲಿ ಬರುತ್ತೆ. ಏನೇ ಬೇಡ್ಕೊಂಡ್ರೂ ನಿಮಗೆ ಇಲ್ಲಿ ಯಶಸ್ವಿಯಾಗಿ ನಡೆಯುತ್ತೆ. ನಿಮ್ಮೆಲ್ಲ ಕೋರಿಕೆಗಳು ತೀರುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ತಾಯಿಯ ದರ್ಶನವನ್ನು ಪಡೆದು ತಾಯಿಯಲ್ಲಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಹೊಂದಿರಿ. ನಿಮ್ಮೆಲ್ಲ ಬೇಡಿಕೆಗಳು ನೆರವೇರುತ್ತೆ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಹಾಗೆ ಇಲ್ಲಿ ತುಂಬ ಅನ್ನ ಸಂತರ್ಪಣೆ ಮೊದಲೇ ಹೇಳಿದೆ, ವಿಶೇಷವಾದ ಪೂಜೆಗಳು ನಡೆಯುತ್ತೆ. ನಿಮ್ಮ ಕೈಲಾದಂತಹ ಅನ್ನ ಸಂತರ್ಪಣೆ, ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟು. ಅಕ್ಕಿ, ಬೇಳೆ, ತರಕಾರಿ, ಹಣ್ಣುಗಳನ್ನೆಲ್ಲ ದಾನವಾಗಿ ಕೊಡಿ. ಯಾಕಂದರೆ ಎಷ್ಟೋ ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇದು ನನ್ನ ಒಂದು ಪರ್ಸ್ನಲ್ಲಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಾನವನ್ನು ಮಾಡೋದ್ರಿಂದ ಸಹ ನಮಗೆ ಒಳ್ಳೆಯದಾಗುತ್ತೆ. ನೋಡ್ತಾ ಇದ್ದೀರಾ, ವಿಶೇಷವಾಗಿ ಈ ಹಾಲು ಎಷ್ಟು ದೊಡ್ಡದು ಮಾಡಿದ್ದಾರೆ. ಮುಂದೊಮ್ಮೆ ಇಲ್ಲಿ ಮದುವೆಗಳು, ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಸಹ ನಡೆಯುತ್ತೆ. ತುಂಬ ಜನ ಸೇವಾರ್ಥಗಳು ಬಂದು ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರಸಾದ ವಿತರಣೆ ಆಗಿರ್ಬೋದು, ಮತ್ತು ಇಲ್ಲಿ ಕೆಲವೊಂದು ಕೆಲಸಗಳನ್ನ ಸಹ ನೀವು ಮಾಡಬಹುದು ಬಂದು. ಈ ಟೈಮಲ್ಲಿ ತುಂಬ ರಶ್ ಇರೋ ಟೈಮಲ್ಲಿ ಸೇವೆ ಮಾಡೋದು ಸಹ ಒಂದು ಪೂಜೆಗೆ
ಸಮ ಆಗುತ್ತೆ. ಮತ್ತು ಏನು ಹೇಳಬೇಕಪ್ಪ, ಇಷ್ಟೆಲ್ಲ ವಿಶೇಷವಾಗಿರ್ತದೆ. ನಾನು 2 ವಿಡಿಯೋದಲ್ಲಿ ಆಲ್ರೆಡಿ ವಿಶೇಷಗಳನ್ನೆಲ್ಲ ತಿಳಿಸಿದ್ದೀನಿ. ಈ ವರ್ಷ ಹೇಗೆ ನಡೀತಾ ಇದೆ ಅನ್ನೋದು ನಿಮ್ಮ ಮುಂದೆ ತರಬೇಕು ಅಂತ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನನ್ನ 2 ವಿಡಿಯೋಗಳನ್ನು ನೋಡಿ, ಹಾಗೆ ಈ ವಿಡಿಯೋ ನೋಡಿ ದೇವಾಲಯಕ್ಕೆ ಬಂದು ಭೇಟಿ ಕೊಟ್ಟು ನಿಮ್ಮ ಕೈಲಾದಂತಹ ಧನ ಮನ ಸಹಾಯ ಮಾಡಿ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ